ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಇವತ್ತಿನ ಮ್ಯಾಚು DC ವರ್ಸಸ್ MI ನಡುವೆ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಆ್ಯಂಡ್ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಆ್ಯಂಡ್ ಹೆಡ್ ಟು ಹೆಡ್ ರೆಕಾರ್ಡ್ಸ್ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾತಾಡೋಣ. ನೆನ್ನೆ ಮ್ಯಾಚ್ ಬಗ್ಗೆನೂ ಕೂಡ ಮಾತಾಡೋಣ, CSK ವರ್ಸಸ್ ಈ ಕಡೆ ಪಂಜಾಬ್ ಮ್ಯಾಚು. ಸೊ ಇನ್ನೂ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡೋದ ಮರಿಬೇಡಿ. ಬನ್ನಿ ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಗೈಸ್, ಅದಕ್ಕಿಂತ ಮುಂಚೆ ನೆನ್ನೆ ಮ್ಯಾಚ್ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಬಂದ್ಬಿಡೋಣ. ಸೊ CSK ವರ್ಸಸ್ ಪಂಜಾಬ್, ಐ ಥಿಂಕ್ CSK ಅವರು ಕಂಪ್ಲೀಟ್ಲಿ ಪೋಡು ಅಂತ ಮನೆಗೆ ಪೋಡ್ತಾ ಇದ್ದಾರೆ. ಮುಗೀತು ಅಷ್ಟೇ, ಇನ್ ಸೀಸನ್ ಕತೆ ಮುಗೀತು. ಐ ಥಿಂಕ್ ಧೋನಿ ಅವರು ಅದಕ್ಕೋಸ್ಕರ ಇಂಜುರಿ ಆದ್ರೇನೋ ಅಂತ ಅನಿಸ್ತಾ ಇದೆ. ಐ ಥಿಂಕ್ ಸಂಜು ಸ್ಯಾಮ್ಸನ್ ಅಂತೂ 7 ತಲಾ ಫಾರ್ ರೀಸನ್ ಅಂತ 7 ರನ್ಗೆ ಔಟ್ ಆಗ್ತಾರೆ. ಎಲ್ಲ ಒಂದ್ ಕಡೆ ನನಗೆ ಡಿಸಪಾಯಿಂಟ್ ಆಗ್ತಾ ಇರೋದೇನಪ್ಪ ಅಂತಂದ್ರೆ, ಸೊ ಅಟ್ಲೀಸ್ಟ್ ಸಂಜು ಸ್ಯಾಮ್ಸನ್ ಔಟ್ ಆದ್ರು ಇಟ್ಸ್ ಓಕೆ, ಪರವಾಗಿಲ್ಲ. ಬಟ್ ನೀವು ಋತುರಾಜ್ ಗಾಯಕ್ವಾಡ್ ನಿಮ್ಗೆ ಒನ್ ಇಯರ್, ನಿಮ್ಗೆ 2 years ಇಂದ ಬ್ಯಾಕಪ್ ಮಾಡ್ತಾ ಇದ್ದಾರೆ. ಎದ್ದೆದ್ದು ತೋರಿಸ್ತಾರೆ ಅಲ್ಲಿ ಆಕ್ಚುಲಿ ಆಯುಷ್ ಮಾತ್ರ ಯಂಗ್ಸ್ಟರ್ ಇಂಟೆಂಟ್ ತೋರಿಸ್ಕೊಂಡು ಹೊಡಿತಾ ಇದಾರೆ. ಆ ಮೂಮೆಂಟ್ ಅಲ್ಲಿ ನೀವು ಅಟ್ಲೀಸ್ಟ್ ಇನ್ನಿಂಗ್ಸ್ ನ ನೀವು ಒಂದ್ ಸ್ವಲ್ಪ 9ನೇ ಓವರ್ 10ನೇ ಓವರ್ಗೂ ನೀವು ಆಂಕರಿಂಗ್ ಮಾಡೋ ಅವಶ್ಯಕತೆ ಇತ್ತು. ಯಾಕಂದ್ರೆ ಮೊದಲನೇ ವಿಕೆಟ್ ನಿಮ್ಗೆ 2ನೇ ಓವರಲ್ಲಿ ಬಿದ್ದಾಗ ಹೌದು ಬೇಕಾಗುತ್ತೆ. ಪವರ್ ಪ್ಲೇ ಆಗ್ತಾ ಇದ್ದಂಗೆ ಅಟ್ಲೀಸ್ಟ್ ಆ ಹುಡುಗಂಗೆ ಹೊಡಿಯಕ್ಕೆ ಸ್ಟ್ರೆಂತ್ ಬರ್ತಾ ಇಲ್ಲ. ನೀವು ಬೀಂಗ್ ಅ ಕ್ಯಾಪ್ಟನ್ ಸ್ವಲ್ಪ ಸೆನ್ಸ್ ಆಗಿ ಯೋಚನೆ ಮಾಡ್ಕೊಂಡು ಅಟ್ಲೀಸ್ಟ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಮೇ ಬಿ ಸ್ಕೋರ್ ಇನ್ನೊಂದ್ ಸ್ವಲ್ಪ 230 240 ಅಂತಂದಿದ್ರೆ ಪಂಜಾಬ್ ಅವರು ಸ್ವಲ್ಪ ಸ್ಟ್ರಗಲ್ ಮಾಡಿರೋದು. 2 ಓವರ್ ಮುಗಿಸ್ತಾರೆ, 18.2 ಸಮಥಿಂಗ್ ಏನೋ ಅವ್ರಿಗೆ ಮುಗಿಸ್ಬಿಡ್ತಾರೆ ಆಕ್ಚುಲಿ. ಅಂದ್ರೆ ರೀಸನ್ ಯಾಕೆ ಅಂತಂದ್ರೆ CSK ಬೌಲಿಂಗ್ ಲೈನ್ ಪಾತ್ರ ವೀಕ್ ಇದೆ. ಐ ಥಿಂಕ್ ಕಂಪ್ಲೀಟ್ಲಿ ಅಟ್ಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ. ಐ ಮೀನ್ ಮ್ಯಾಟ್ ಹೆನ್ರಿ ಅಂತೂ ಐ ಥಿಂಕ್ ನಾನು ಅನ್ಕೊಂಡಿದ್ದೆ ಬೇರೆ ತರ ಮ್ಯಾಟ್ ಹೆನ್ರಿ. ಫಾರ್ ಗಾಡ್ ಗ್ರೇಸ್ ನಾನು ಆಕ್ಚುಲಿ ಮ್ಯಾಟ್ ಹೆನ್ರಿ ನಮ್ ಕಡೆ ಬರಬೇಕು ಅಂತ ಅನ್ಕೊಳ್ತಾ ಇದ್ದೆ. ದೇವರು ಗಾಡ್ ಡೆಸ್ಟಿನಿ ನಮಗೆ ಜಾಕಬ್ ಡಫಿಯನ್ನ ಕೊಟ್ಟು ಅವ್ರಿಗೆ ಮ್ಯಾಟ್ ಹೆನ್ರಿನ ಕೊಟ್ಟಿದ್ದಾರೆ. ಖುಷಿ ಆಗ್ತದೆ. ಆಮೇಲೆ 14 ಕೋಟಿ ಆ ಯಂಗ್ಸ್ಟರ್ಸ್ ಮೇಲೆ ಏನು ಇನ್ವೆಸ್ಟ್ ಮಾಡಿದ್ರು ಗೊತ್ತಾ? ಐ ಥಿಂಕ್ ಫೆಲ್ ಲೈಕ್ 14 ಕೋಟಿ ಅವಶ್ಯಕತೆ ಇರಲಿಲ್ಲ. ಅಂದರೆ ಇವರು ಒಳ್ಳೆ ಬೌಲರ್ನ ಪಿಕ್ ಮಾಡ್ತಾ ಇಲ್ಲ ಒಳ್ಳೆ ಬ್ಯಾಟ್ಸ್ಮನ್ನ ಪಿಕ್ ಮಾಡಲಿಲ್ಲ. ಎಲ್ಲೋ ಒಂದು ಕಡೆ ಈ ರವೀಂದ್ರ ಜಡೇಜಾ ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ ಚೆನ್ನೈ ಡೇನಲ್ಲಿ. ಯಾಕಂದರೆ ಅವ್ರಿಗೆ ಒಂದು ಫೀಲ್ಡಿಂಗಲ್ಲಿ ಆಗಿರ್ಬೋದು, ಸ್ಪಿನ್ನಿಂಗಲ್ಲಿ ಆಗಿರ್ಬೋದು, ಅಟ್ಲೀಸ್ಟ್ ವಿಕೆಟ್ಸ್ಗಳನ್ನ ತಗೊಳ್ತಾ ಇದ್ರು. ಎಲ್ಲೋ ಒಂದು ಸ್ವಲ್ಪ ಬ್ಯಾಟಿಂಗ್ ಡೆಪ್ತ್ ಕೂಡ ಇರ್ತಾ ಇತ್ತು. ಬಟ್ ಇವಾಗ ನೋಡಿದ್ರೆ ನಿಮಗೆ CSK ಅವ್ರದ್ದು ಬ್ಯಾಟಿಂಗ್ ಬಗ್ಗೆ ಮಾತಾಡೋಣ ಅಂತಂದ್ರೆ ಏನದು, ಆಯುಷ್ ಮಾತ್ರ ಹೊಡೆದಿದ್ದಕ್ಕೆ ಒಂದು ಸ್ವಲ್ಪ ಒಂದು ರೇಂಜಿಗೆ ಬಂದು ಪುಷ್ ಆನ್ ಆಯ್ತು ಅಷ್ಟೇ. ಆಯುಷ್ ಮಾತ್ರ ಡೂಬೆ ಆಡಿದ್ರು, ಮತ್ತೆ ಸರ್ಫರಾಜ್ ಖಾನ್ ಸ್ವಲ್ಪ ಚೆನ್ನಾಗಿ ಆಡಿದ್ರು. ಇನ್ ಕೇಸ್ ಏನಾದರೂ ಅದು ಕೂಡ ಕೊಲ್ಯಾಪ್ಸ್ ಆಗಿತ್ತು ಅಂತಂದಿದ್ರೆ ಐ ಥಿಂಕ್ 0 out of 0 ಕೊಡ್ತಾ ಇದೆ ಪರ್ಫಾರ್ಮೆನ್ಸು. ಬ್ಯಾಟಿಂಗ್ ಎಲ್ಲ ಬಿಡಿ ಒಂದು ಸುಮಾರಾಗಿ ಆಡ್ಕೊಂಡು 210 ಬಂತು ಸ್ಕೋರ್ ಅಂತ ಹೇಳ್ಬೋದು. ಬಟ್ ಎಲ್ಲಿ ಆ 210 ಸ್ಕೋರು? ಚೆನ್ನೈ ಪಿಚ್ಚಲ್ಲಿ 210 ಆ ಸ್ಪಿನ್ ಹೆಂಗಿತ್ತು ಪಿಚ್ ಆಕ್ಚುಲಿ, ಏನಾಗಿದೆ ಚಿದಂಬರಂ ಸ್ಟೇಡಿಯಂಗೆ, ಏನಾಗಿದೆ ಧೋನಿ ಸೈಡ್ಗೆ ಅನ್ನೋ ಥರ ಕ್ವಶನ್ಸ್ಗಳು ಮೂಡ್ತಾ ಇದೆ. ಅದೇ ಇಲ್ಲ ಅಂತಂದ್ರೆ 209 ಅದು ಸ್ಕೋರ್ ಹೋಗ್ತಾ ಇರಲಿಲ್ಲ. ಚಾಹಲ್ದು ಒಂದು 2-3 ಕ್ಯಾಚ್ ಮಿಸ್ ಮಾಡೋದ್ರಲ್ಲ. ಎಸ್, ಇಲ್ಲ ಬೇಗ ವಿಕೆಟ್ಗಳು ಹೋಗ್ತಿತ್ತು, ಇನ್ನ ಬೇಗ ಡ್ರಾಪ್ ಆಫ್ ಆಗ್ತಿತ್ತು ಸ್ಕೋರ್. ಐ ಥಿಂಕ್ ಅದೇ ಕ್ಯಾಚ್ಗಳನ್ನ ಒಂದು ಪಂಜಾಬ್ ಅವ್ರ ಕಡೆ ಮಿಸ್ ಮಾಡೋದ್ರಿಂದ 2 ಕ್ಯಾಚ್ ಮಿಸ್ ಮಾಡಿದ್ದು. ಹೌದು, 2-3 ಕ್ಯಾಚ್ ಮಿಸ್ ಮಾಡಿದ್ದಾರೆ. ಸೊ ಬಿಡಿ, ಇಟ್ಸ್ ಓಕೆ. 2-3 ಕ್ಯಾಚ್ ಮಿಸ್ ಆಗಿದೆ ಅನ್ನೋದಕ್ಕಿಂತ ಇವ್ರು ಯಾವ ತರ ಕ್ಯಾಪ್ಟನ್ಸಿ ಮಾಡ್ತಾ ಇದಾರೆ ಅಂತ ಋತುರಾಜ್ ಗಾಯಕ್ವಾಡ್ ಮೇಲೆ ತುಂಬಾ ಕ್ವಶನ್ ರೈಸ್ ಆಗುತ್ತೆ. ಐ ಥಿಂಕ್ ಸಂಜು ಸ್ಯಾಮ್ಸನ್ ಇವಾಗ ಮತ್ತೆ 2 ಮ್ಯಾಚ್ ಅವ್ರು ಕಂಟಿನ್ಯೂಸ್ ಆಗಿ ಪರ್ಫಾರ್ಮೆನ್ಸ್ ಮಾಡಿ ಮತ್ತೆ ಎಲ್ಲೋ ಫ್ಲಾಪ್ ಆಗ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಸ್ವಲ್ಪ ನಿಂತ್ಕೊಂಡು ಆಡಬೇಕು. ಅವರು ತುಂಬಾ ಇಂಟೆಂಟ್ ತೋರ್ಸೋಕೆ ಹೋಗಿ ಔಟ್ ಆಗ್ತಾರೆ. ಸಂಜು ಸ್ಯಾಮ್ಸನ್ ಹೊಡಿಯೋಕೆ ಹೋಗಿ ಔಟ್ ಆಗ್ತಾ ಇರೋದು. ಅಂದ್ರೆ ಸ್ಕ್ವೀಸ್ ನ ಬಿಟ್ಟು ಹೊಡಿಯೋಕೆ ಹೋಗಿ ಔಟ್ ಆಗಿದ್ದು ನಿಮ್ಗೆ ಗೊತ್ತಿರೋ ಹಾಗೆ ಇದಾಡ್ದಂಗೆ ಆಡ್ತಾರೆ. ಲಿಟ್ರಲಿ ನೆನ್ನೆ ನಾನು ಲೈವ್ ಮಾಡ್ತಾ ಇದೀವಿ, ನೋಡಕ್ ಆಗ್ತಾ ಇಲ್ಲ ಯಾಕಾದ್ರೆ ಹಿಂಗ್ ಆಡ್ತಾರಪ್ಪ ಈ ಗಾಯಕ್ವಾಡ್ ಕೊಡಿದೆ. ಬಟ್ ಅದೇ ಆಯುಷ್ ಮಾತ್ರ ಏನ್ ಆಡ್ತಿರಲ್ಲ, ಒಳ್ಳೆ ಇಂಟೆಂಟ್ ತೋರಿಸ್ತಾರೆ. ಬಟ್ ಆ ವ್ಯಕ್ತಿಗೆ ಇನ್ನೊಂದು ಏನಂತಂದ್ರೆ 6 ಹೊಡಿಬೇಕಾದ್ರೆ ಕೇಪಬಿಲಿಟಿ ಅಷ್ಟು ಪವರ್ ಇಲ್ಲ, ಸ್ವಲ್ಪ ಒದ್ದಾಡ್ತಾರೆ ಹೊಡಿಯೋದಕ್ಕೆ 6ಗಳು. ಇನ್ನು ಯಂಗ್ಸ್ಟರ್ ಅಲ್ವಾ, ಸೊ ಇಟ್ಸ್ ಓಕೆ. ಇನ್ನು ಹೋಗ್ತಾ ಹೋಗ್ತಾ ಎಬಿಲಿಟಿ ಬರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಇಟ್ಸ್ ಓಕೆ, ಗುಡ್ ಇನ್ನಿಂಗ್ಸ್ ಅಂತ ಹೇಳ್ಬೋದು ಯಂಗ್ಸ್ಟರ್ ಕಡೆಯಿಂದ. ಅದಕ್ಕೋಸ್ಕರನೇ ಅಷ್ಟು ಸ್ಕೋರ್ ಬಂತು. ಬೌಲಿಂಗ್ ಮಾತ್ರ ಖಲೀಲ್ ಅಹ್ಮದ್ ಅಪ್ಪ ಅದೇನಪ್ಪ ವೈಡ್ಗಳು ಹಂಗಾಗ್ತೀಯ ನೀನು. ಐ ಥಿಂಕ್ ಹರ್ಷದೀಪ್ ಸಿಂಗ್ ತರನೇ ಇವರು ವೈಡ್ಗಳು ಹಾಕಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹರ್ಷದೀಪ್ ಸಿಂಗ್ ಅಟ್ಲೀಸ್ಟ್ ಮ್ಯಾಚ್ ವಿನ್ನರ್ ಅಂತ ಹೇಳ್ಬೋದು. ಖಲೀಲ್ ಅಹ್ಮದ್ ಕಂಪ್ಲೀಟ್ಲಿ ಔಟ್ ಆಫ್ ಅಟರ್ ಫ್ಲಾಪ್. ಧೋನಿ ಇಲ್ಲದ ಡೌನ್ ಆಯ್ತಾ ಇದೆ. ಧೋನಿ ಇದ್ದಿದ್ರು ಕೂಡ ಈ ಟೀಮ್ ಇಟ್ಕೊಂಡು ನನಗೆ ಬರ್ಕೊಡ್ಲಾಕ ಗೆಲ್ಲಕ್ ಆಗ್ತಿರ್ಲಿಲ್ಲ. ಐ ಥಿಂಕ್ ಹೌದು, ಏನಾಯ್ತು ಅದು ಸೇಮ್ ಆಸ್ ಇಟ್ ಈಸ್, ಏನು ಚೇಂಜಸ್ ಆಗಿಲ್ಲ, ಅದೇ ಇದೆ ಆಕ್ಚುಲಿ. ಇವ್ರು ಏನು ಇಂಟೆಂಟ್ ಅಂತ ಈಗ ಚೆಮೆನ್ ಫ್ಲೆಮಿಂಗ್ ಅವ್ರ ಕೋಚಿಂಗ್ ಅಲ್ಲಂತೂ ನಾನು ಹೇಳ್ತೀನಿ ಸುಮ್ಮನೆ ಕೂತ್ಕೊಂಡಿರ್ತಾರೆ, ಏನೂ ಮಾಡ್ತಲ್ಲ ಪ್ಲೇಯಿಂಗ್. ಅಟ್ಲೀಸ್ಟ್ ಒಂದು ಐಡಿಯಾ ಕೊಡಬೇಕು ಋತುರಾಜ್ ಗಾಯಕ್ವಾಡ್. ಈಗ ನಿನ್ನೆ ನೋಡ್ತಾ ಇದೆ ಡೆಲ್ಲಿ ಮೇಲೆ ಮ್ಯಾಚ್ ನಡೀತಾ ಇದೆ. ಡೆಲ್ಲಿ ಅವರು ಮತ್ತೆ ಇವ್ರು ಮ್ಯಾಚ್ ಆಡ್ತಾ ಇರ್ಬೇಕಾದ್ರೆ ಓಡ್ಕೊಂಡು ಬರ್ತಾರೆ ಆಕ್ಚುಲಿ. ಯಾರು ಬದೋನಿ ಅವರು, ಯಾರು ಕ್ಯಾಪ್ಟನ್ ಡೆಲ್ಲಿ ಕೋಚ್ ಅವರು, ಓಡ್ಕೊಂಡ್ಬಂದು ನೀನ್ ಮಿಲ್ಲರ್ ಹೋಗ್ಬೇಡ, ಸ್ಟೆಪ್ಸ್ ನ ಕಳಿಸ್ತೀನಿ ಅಂತ ಬಂದ್ರು. ಅಂದ್ರೆ 3 ವಿಕೆಟ್ 4 ವಿಕೆಟ್ ಬಿದೋಗಿದೆ. ನೀನು ಮಿಲ್ಲರ್ ಹೋಗ್ಬಿಟ್ರೆ ಬೇಡ, ನನಗೆ ಸ್ಟೆಪ್ಸ್ ಬೇಕು, ನನಗೆ ಸ್ಟೆಪ್ಸ್ ಆಡ್ಲಿ. ಒಂದು ಟೆಸ್ಟ್ ಆಡ್ತಾರೆ ಅವ್ರು ಆಕ್ಚುಲಿ. ಒಂದು ಸ್ವಲ್ಪ ಸ್ಟ್ರೆಂತ್ ಗೊತ್ತಿರುತ್ತೆ ಯಾವ ತರ ಆಡ್ಬೇಕು ಅಂತ ಸಮೀರ್ ರಿಜ್ವಿ ಜೊತೆ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ. ಅಂದ್ರೆ ನಿಮ್ಗೆ ಇನ್ನೊಂದು ನೋಡಿ, ಅಶುತೋಷ್ ಶರ್ಮಾ ದ ಮ್ಯಾಚ್ ವಿನ್ನರ್ ಅವ್ರಿಗೆ ಲಾಸ್ಟ್ ಸೀಸನ್ ಅಲ್ಲಿ ಅವ್ರನ್ನ ಇಂಪ್ಯಾಕ್ಟ್ ಆಗಿ ಯೂಸ್ ಮಾಡಿಲ್ಲ, ಸಮೀರ್ ರಿಜ್ವಿನ ಯೂಸ್ ಮಾಡ್ತಾರೆ. ಯಾಕಂದ್ರೆ ಲಕ್ನೋ ಪಿಚ್ಚು ಅಲ್ಲಿ ಆಲ್ರೆಡಿ ಅವ್ರಿಗೆ ಗೊತ್ತಿದೆ, ಅವ್ರು ಆಡಿದ್ದಾರೆ ಲೋಕಲ್ ಪ್ಲೇಯರ್ ಅಂತ ಅಂದ್ಬಿಟ್ಟು ಸಮೀರ್ ರಿಜ್ವಿನ ಕಳಿಸ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಮ್ಯಾಚ್ ವಿನ್ನರ್ ಆಗ್ತಾರೆ ಸಮೀರ್ ರಿಜ್ವಿ. ಜೊತೆಗೆ ಆ ಡೇವಿಡ್ ಮಿಲ್ಲರ್ನ ತಡೆದು, ಯಾಕಂದ್ರೆ ಡೇವಿಡ್ ಮಿಲ್ಲರ್ ಗೊತ್ತಿದೆ ಯಾವ ತರ ಕೇಪಬಿಲಿಟಿ ಪ್ಲೇಯರ್ ಇದ್ದಾರೆ, ಅವ್ರು ಯಾವ ತರ ಆಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರನ್ನ ಲಾಸ್ಟ್ ಅಲ್ಲಿ ಉಳಿಸ್ಕೊಳ್ಳೋಣ. ಸೊ ಪರವಾಗಿಲ್ಲ, ಟ್ರಸ್ಟ್ ಅಂಡ್ ಸ್ಟೆಪ್ ಅದೇ ಅವ್ರೇನು ಆಡಲ್ಲ ಅಂತ ಟ್ರಸ್ಟ್ ಅಂಡ್ ಸ್ಟೆಪ್ ಇನ್ನೂ ಜಾಸ್ತಿ ನಂಬಿಕೆ ಇಟ್ಟು ಕಳ್ಸಿದ್ರು.
ಯಾವ ಥರ ಕೋಚಿಂಗ್ ಮಾಡಿದ್ರು ಅಂದರೆ ಅದು ಕ್ಲಿಕ್ ಆಯಿತು. ಐ ಥಿಂಕ್ ಸೋಲ್ಬೇಕಾಗಿರೋ ಮ್ಯಾಚ್ನ ಗೆದ್ಕೊಂಬಂದ್ರು ಅಂತ ಅನಿಸ್ತು. ಎಕ್ಸಾಕ್ಟ್ಲಿ. ಬಟ್ ಇವಾಗ ಐ ಥಿಂಕ್ ಕೋಚಿಂಗ್ ಅಂತ ಬಂದ ಕ್ವಶನ್ ಮಾರ್ಕ್ ಬರುತ್ತೆ, ಕ್ಯಾಪ್ಟನ್ಸಿ ಅಂತ ಕ್ವಶನ್ ಮಾರ್ಕ್ ಬರುತ್ತೆ. ಬಟ್ ಅಟರ್ ಫ್ಲಾಪ್ ಪರ್ಫಾರ್ಮೆನ್ಸ್ CSK ಏನು ಮಾಡೋಕ್ಕಾಗಲ್ಲ. ಸೊ ನೋಡೋಣ ಗೈಸ್, ಇನ್ನ ನೆಕ್ಸ್ಟ್ ಸಂಡೇ ನಮ್ಮ RCB ಮೇಲೆ ಮ್ಯಾಚ್ ಇದೆ 5ನೇ ತಾರೀಕು. ಸೊ ಚೆನ್ನೈ ವರ್ಸಸ್ ಏನು ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ, ಸೋಲ್ತಾರೆ. ಸೇಮ್ RCB ಅಲ್ಲಪ್ಪ, CSK ಸೋಲ್ತಾರೆ ಅಂತ ಹೇಳಿದ್ದು. ಜಾಸ್ತಿ ಬಸ್ ನಮ್ಮ ಅಖಾಡಕ್ಕೆ ಪಾರ್ಟಿಗೆ ಎಂಟ್ರಿ ಕೊಡ್ತಾರೆ ಅಂತ ಅನ್ಕೊಂಡಿದೀವಿ. ಸೊ ಅಪ್ಡೇಟ್ ನಾಳೆ ತಿಳಿಸ್ತೀವಿ ಯಾವುದಕ್ಕೂ. ಅಂಡ್ ಇವತ್ತಿನ ಮ್ಯಾಚ್ DC ವರ್ಸಸ್ MI ಕಡೆ ಗಮನ ಕೊಡೋಂಗಿದ್ರೆ ಇವತ್ತಿನ ಮ್ಯಾಚ್ ನಡೀತಾ ಇರೋದು ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ. ಡೆಲ್ಲಿಗೆ ತುಂಬಾ ಸಪೋರ್ಟ್ ಇರುತ್ತೆ, ಸೊ ಹೋಮ್ ಪಿಚ್ ಆಗಿರೋದ್ರಿಂದ. ಬಟ್ ಎನಿವೇಸ್ ಮುಂಬೈಗೂ ಸಪೋರ್ಟ್ ಅದೇ ರೀತಿ ಇರುತ್ತೆ. ಮುಂಬೈ ಕೂಡ ಏನು ಕನ್ವಿ ಫ್ರಾಂಚೈಸಿ ಇದೇನಿಲ್ಲ. ಬಟ್ ಏನ್ ಗೊತ್ತಾ ಗೈಸ್, ಆಕ್ಚುಲಿ ಇವತ್ತಿನ ಮ್ಯಾಚ್ ಅಲ್ಲಿ ಹೈ ಸ್ಕೋರಿಂಗ್ ಆಗುವಂತ ಪಾಸಿಬಿಲಿಟೀಸ್ ಇದೆ. ನಿನ್ನೆಯಿಂದ 210 ಸ್ಕೋರ್ ಬರ್ತಾನೆ ಇದೆ. ಬಟ್ ಇವತ್ತು ಅದೇ ತರನೇ ಇನ್ನೊಂದಷ್ಟು ಸ್ಕೋರ್ ಬರ್ದೇ ಇದ್ರು ಕೂಡ ಬಟ್ ಥ್ರಿಲ್ಲಿಂಗ್ ಅಂತೂ ಸಿಕ್ಕೇ ಸಿಗುತ್ತೆ. ಆಲ್ಮೋಸ್ಟ್ 50-50. ಬಟ್ ಸ್ಟಿಲ್ ಮುಂಬೈ ಅವರು ಒಂದು ಸ್ವಲ್ಪ 5% ಚಾನ್ಸ್ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಲಾಸ್ಟ್ ಸೀಸನ್ ಕೂಡ ನಾವು ಅದೇ ರೀತಿ ಕ್ಲೋಸ್ ಮ್ಯಾಚ್ ನೋಡಿದ್ವಿ. ಕರುಣ್ ನಾಯರ್ ಮತ್ತೆ ಬುಮ್ರಾ ಅವ್ರ ಮಧ್ಯೆ ಜಗಳನೂ ಕೂಡ ನೋಡಿದ್ವಿ. ಬಟ್ ಈ ಸೀಸನ್ ಆ ಥರ ಆಗುತ್ತಾ? ಎಸ್, ಅದೇ ಥರನ ಆಗಬಹುದು. ಜಗಳ ಆಗಿಲ್ಲ ಅಂತಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಮ್ಯಾಚ್ ಅಂತೂ ಇದ್ದೇ ಇರುತ್ತೆ. ಸೊ ಐ ಥಿಂಕ್ ಈ ಕಡೆ ರೋಹಿತ್ ಶರ್ಮಾ ಫಾರ್ಮ್ ಅಲ್ಲಿ ಇದ್ದಾರೆ, ರಯಾನ್ ರೆಕಲ್ಟನ್ ಫಾರ್ಮ್ ಅಲ್ಲಿ ಇದ್ದಾರೆ. ಐ ಮೀನ್ ಈ ಕಡೆ ಹಾರ್ದಿಕ್ ಪಾಂಡ್ಯನು ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಕೂಡ್ಕೊಂಡಿದ್ದಾರೆ. ಈ ಕಡೆ ನೋಡ್ಬೇಕು ಅಂತಂದ್ರೆ ಈ ಕಡೆ KL ರಾಹುಲ್ ಅವ್ರ ಫಾರ್ಮ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಮೀರ್ ರಿಜ್ವಿ ಅವರು ಮ್ಯಾಚ್ ವಿನ್ನರ್ ಆಗಿದ್ದಾರೆ. ಇವಾಗ ಅಶುತೋಷ್ ಶರ್ಮಾ ನಡೆಸಬೇಕಾ, ಸಮೀರ್ ರಿಜ್ವಿ ನಡೆಸಬೇಕಾ ಅಂತ ಅವರು ಕೂಡ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಟ್ರಿಸ್ಟನ್ ಶೆಫ್ಸ್ ಫಿನಿಶಿಂಗ್ ಅಲ್ಲಿ ಇದ್ದಾರೆ. ಡೇವಿಡ್ ಮಿಲ್ಲರ್ ಅವರು ಕೂಡ ಕೂತ್ಕೊಂಡಿದ್ದಾರೆ ಡೆಗೌಟ್ ಅಲ್ಲಿ. ಐ ಥಿಂಕ್ ಕಂಪ್ಲೀಟ್ ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಅಲ್ಲಿ ಇದ್ದಾರೆ. ಯಾರಪ್ಪ ಅಂತಂದ್ರೆ ಈಗ ಡೆಲ್ಲಿ ಅವರು ಕೂಡ ಗೆದ್ಕೊಂಡ್ ಬಂದಿದ್ದಾರೆ, ಮುಂಬೈ ಅವರು ಕೂಡ ಗೆದ್ಕೊಂಡ್ ಬಂದಿದ್ದಾರೆ. ಸೊ ಐ ಥಿಂಕ್ ಮೊದಲನೇ ಮ್ಯಾಚು ಏನು ಇವತ್ತು ನಡೀತಾ ಇದೆ, ಐ ಥಿಂಕ್ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಅನ್ಸುತ್ತೆ. ಆ್ಯಂಡ್ ಆ್ಯಕ್ಚುಲಿ ಹೆಡ್ ಟು ಹೆಡ್ ರೆಕಾರ್ಡ್ಸ್ ನೋಡೋಂಗಿದ್ರೆ ಗೈಸ್, ಇಲ್ಲಿ ತನಕ 37 ಮ್ಯಾಚ್ಗಳನ್ನ ಆಡಿದ್ದಾರೆ IPL ಪಂದ್ಯಾವಳಿಗಳಲ್ಲಿ. DC ವರ್ಸಸ್ MI ಅದರಲ್ಲಿ ಮೇಜರ್ ಗೆದ್ದಿರುವಂಥದ್ದು 21 ಮ್ಯಾಚ್ಗಳು. ಸೊ MI ಗೆದ್ದಿದ್ದಾರೆ. ಆ್ಯಂಡ್ ಈ ಕಡೆ ಕೇವಲ 16 ಮ್ಯಾಚ್ಗಳು DC ಗೆದ್ದಿದ್ದಾರೆ. ಆ್ಯಂಡ್ ಇವರಿಬ್ಬರ ಬಗ್ಗೆ ಹೈಯೆಸ್ಟ್ ರೆಕಾರ್ಡ್ ನೋಡೋಂಗಿದ್ರೆ 257 ಹೈಯೆಸ್ಟ್ ಸ್ಕೋರ್ ಹೊಡೆದಿರೋಂಥದ್ದು, ಅದು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಆ್ಯಂಡ್ ಲೋಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 66, ಅದು ಕೂಡ DC ಅವರು ಹೊಡೆದಿರೋದು. ಸೊ ಇನ್ನು ಇನ್ನು ಈ ಕಡೆ ರೀಸೆಂಟ್ 5 ಮ್ಯಾಚಸ್ ತೊಗೊಳಂಗಿದ್ರೆ ಲಾಸ್ಟ್ ಮ್ಯಾಚ್ಗಳಲ್ಲಿ ಕೂಡ ಇಬ್ಬರು ಒಂದೊಂದು ಮ್ಯಾಚ್ಗಳನ್ನ ಗೆದ್ಕೊಂಡಿದ್ದಾರೆ. ಸೊ ಇವತ್ತಿನ ಮ್ಯಾಚಲ್ಲಿ ನಾವು ಪ್ರಿಡಿಕ್ಷನ್ ಕೊಡ್ತಾ ಇರೋದು ಯಾರು ವಿನ್ ಆಗ್ತಾರೆ ಅಂತಂದ್ರೆ MI ಮುಂಬೈ ಇಂಡಿಯನ್ಸ್ಗಳು ಇವತ್ತಿನ ಮ್ಯಾಚ್. ಅಂದ್ರೆ ಇಬ್ಬರು 50-50 ಫೈಟ್ ಇರುತ್ತೆ. ಬಟ್ ಸ್ಟಿಲ್ ಮುಂಬೈ ಹೊಡಿತಾರೆ ಅಂತ ಅನ್ಸುತ್ತೆ. ಸೊ ನಿಮ್ ಪ್ರಕಾರ ಯಾರು ಗೆಲ್ಬಹುದು ಗೈಸ್, ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಆಕ್ಚುಲಿ ಇನ್ನ ಪ್ಲೇಯಿಂಗ್ 11 ಕಡೆ ಗಮನ ಕೊಡೋಂಗಿದ್ರೆ ಪ್ಲೇಯಿಂಗ್ 11 ಎರಡು ಟೀಮ್ದು ಸೇಮ್ ಇರುತ್ತೆ, ನೋ ಚೇಂಜಸ್. ಸಮೀರ್ ರಿಜ್ವಿನೇ ಹಾಕೊಳ್ತಾರೆ ಅನ್ಸುತ್ತೆ. ನೈದರ್ ಸಮೀರ್ ರಿಜ್ವಿ ಬರ್ಬೋದು, ಇಲ್ಲ ನನ್ಗೆ ಯಾಕೋ ಅಶುತೋಷ್ ಶರ್ಮಾ ವಾಪಸ್ ಬರ್ಬೋದೇನೋ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಂತ ಅನಿಸ್ತಾ ಇದೆ. ಸಮೀರ್ ರಿಜ್ವಿನ ಕುಂಡಿಸಿ, ಯಾಕಂದ್ರೆ ಸಮೀರ್ ರಿಜ್ವಿನ ಆಡ್ಸಿದ ಮೇನ್ ರೀಸನ್ ಯಾಕಪ್ಪ ಅಂತಂದ್ರೆ ಲಕ್ನೋ ಪಿಚ್ ತುಂಬಾ ಚೆನ್ನಾಗಿ ಅರ್ಥಕೊಂಡಿದ್ದಾರೆ ಅಂತ ಒಂದು ಇದು ಮಾಡಿದ್ದಾರೆ. ಬಟ್ ಅಶುತೋಷ್ ಶರ್ಮಾ ಮ್ಯಾಚ್ ವಿನ್ನರು, ನೀವು ಅವ್ರನ್ನ ಬಿಡಕ್ಕಾಗಲ್ಲ. ಆಲ್ಮೋಸ್ಟ್ ಅವರು ಫಾರ್ಮ್ ಅಲ್ಲಿ ಇದ್ದಾರೆ, ಶಶಾಂಕ್ ಸಿಂಗ್ ತರನೇ ಅವ್ರು ಆಕ್ಚುಲಿ. ಸೊ ಐ ಥಿಂಕ್ ಅವ್ರು ಆಡ್ತಾರೆ ಅಂತ ಅನ್ಸುತ್ತೆ ಅಶುತೋಷ್ ಶರ್ಮಾ ಅವರು ಪ್ಲೇಯಿಂಗ್ 11 ಡೆಲ್ಲಿಯಲ್ಲಿ. ಸೊ ಐ ಥಿಂಕ್ ಮುಂಬೈ ಅವರು ಸೇಮ್ ಆಸ್ ಇಟ್ ಈಸ್ ಏನು ಚೇಂಜಸ್ ಮಾಡಲ್ಲ, ಅವ್ರು ಅದೇ ಪ್ಲೇಯಿಂಗ್ 11 ಹೋಗ್ತಾರೆ. ಕ್ವಾಂಟನ್ ಡಿಕಾಕ್ನ ಹಾಕೊಳ್ಳೋದು, ರಯಾನ್ ರೆಕಾರ್ಡ್ನೇ ಕಂಟಿನ್ಯೂ ಮಾಡ್ತಾರೆ. ಐ ಥಿಂಕ್ ಎಲ್ಲ ಸಾಲ್ಟ್ ಔಟ್ ಆಗಿದೆ ಮುಂಬೈ ಇಂಡಿಯನ್ಸ್ ಅವ್ರಿಗೂ ಮತ್ತು ಡೆಲ್ಲಿ ಅವ್ರಿಗೂ ಅಂತ ಅನ್ಸುತ್ತೆ. ಸೊ ಇವತ್ತಂತೂ ಹೈ ವೋಲ್ಟೇಜ್ ಪಂದ್ಯ ಇರುತ್ತೆ ಗೈಸ್. ಆ್ಯಂಡ್ ಗೈಸ್, ನೀವು ಮಿಸ್ ಮಾಡ್ಕೋಬೇಡಿ, ಇವತ್ತು ಸಂಜೆ 6:30 ತಪ್ಪಿದ್ರೆ 7:00 ಸೊ 2 ಟೈಮಲ್ಲಿ ಲೈವ್ಗೆ ಬರ್ತೀವಿ. ಸೊ ವಾಟ್ಸಪ್ ಬ್ರಾಡ್ಕಾಸ್ಟ್ ಚಾನಲ್ಲಿ ಅಪ್ಡೇಟ್ ಮಾಡ್ತೀವಿ ಯಾವ ಟೈಮ್ಗೆ ಲೈವ್ ಬರ್ತೀವಿ ಅಂತ. ಬ್ರಾಡ್ಕಾಸ್ಟ್ ಚಾನಲ್ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ, ದಯವಿಟ್ಟು ಆ ಲಿಂಕ್ನ ಕ್ಲಿಕ್ ಮಾಡಿ ಬ್ರಾಡ್ಕಾಸ್ಟ್ ಚಾನಲ್ ಜಾಯ್ನ್ ಆಗಿ. ಸೊ ಎಲ್ಲ ಅಪ್ಡೇಟ್ಗಳು ಅಲ್ಲಿ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಒಂಥರ ಪ್ರೀತಿ ಕೊಟ್ಟಂಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಸಿಗೋಣ ಮುಂದಿನ ನೋಡಿದ್ರೆ ಅಲ್ಲಿ ತನಕ ಬಾಯ್.